ಶಾಸಕರ ವೇತನ ಭತ್ಯೆ ಹೆಸರಲ್ಲಿ ಭಾರಿ ಪ್ರಮಾಣದ ಹಣ ಪೋಲು 2013ರಿಂದ 2018ರವರೆಗೆ 5 ವರ್ಷಗಳಲ್ಲಿ 235.9 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಶಾಸಕರ ವೇತನ ಭತ್ಯೆ ಹೆಸರಲ್ಲಿ ಭಾರಿ ಪ್ರಮಾಣದ ಹಣ ಪೋಲಾಗಿದೆ. 2013ರಿಂದ 2018ರವರೆಗೆ 5 ವರ್ಷಗಳಲ್ಲಿ 235.9 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದು ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಹಗಲು ದರೋಡೆ ನಡೆದಿದೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯರುಗಳ ವೇತನ ಭತ್ಯೆ ಆಗಿರ್ಬೋದು, ವೈದ್ಯಕೀಯ ಭತ್ಯೆ ಆಗಿರ್ಬೋದು, 32.7 ಕೋಟಿ ರೂಪಾಯಿ ಶಾಸಕರುಗಳ ವೇತನ, ಇತರೆ ಭತ್ಯೆಗಳಿಗಾಗಿ 90.2 ಕೋಟಿ ರೂಪಾಯಿ, ಹಾಗೇನೆ ವಿದೇಶ ಪ್ರವಾಸ ಭತ್ಯೆ, ರೈಲ್ವೆ ಪ್ರಯಾಣದ ಭತ್ಯೆ, ಅಧಿವೇಶನಗಳ ಭತ್ಯೆ 106.4 ಕೋಟಿ ರೂಪಾಯಿ. ಸೊ ಒಟ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹಗಲು ದರೋಡೆ ನಡೆದಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯರುಗಳ ವೇತನ ಆಗಿರ್ಬೋದು, ದೂರವಾಣಿ, ಅಂಚೆ ಭತ್ಯೆ, ಅದಕ್ಕೂ ಕೂಡ 28.6 ಕೋಟಿ ರೂಪಾಯಿ. ಬೆಳಗಾವಿಯಲ್ಲಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದವರಿಂದ ಮಾಹಿತಿ ಬಹಿರಂಗವಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಒಂದ್ ಕಡೆ ಶಾಸಕರ ವೇತನ ಭತ್ಯೆ ಈ ಒಂದು ಹೆಸರಲ್ಲೇನೆ ಸಿಕ್ಕಾಬಟ್ಟೆ ಹಣ ಒಂದು ಪೋಲಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆ ವರ್ಷವನ್ನ ನಾವು ಗಮನಿಸೋದಂದ್ರೆ ಯಾವ ಇಸವಿಯಲ್ಲಿ ಈ ರೀತಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ 2013ರಿಂದ 2018ರವರೆಗೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇತ್ತು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಇತ್ತು. ಸೊ ಈ ಸಂದರ್ಭದಲ್ಲಿ 235.9 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ಮಾಹಿತಿಗಳನ್ನೆಲ್ಲ ಇವತ್ತು ಬಹಿರಂಗಪಡಿಸಿದ್ದು ಆರ್ಟಿಐ ಕಾರ್ಯಕರ್ತರೊಬ್ರು, ಭೀಮಪ್ಪ ಗಡಾದ ಅನ್ನುವಂತ ಆರ್ಟಿಐ ಕಾರ್ಯಕರ್ತರೊಬ್ರು ಇವತ್ತು ಈ ಮಾಹಿತಿಯನ್ನ ಬಹಿರಂಗಗೊಳಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಹಗಲು ದರೋಡೆ ಆಯ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ ಸಾರ್ವಜನಿಕರಲ್ಲಿ. ಯಾಕಂದ್ರೆ ವಿಧಾನ ಪರಿಷತ್ ಸದಸ್ಯರುಗಳ ವೇತನ ಭತ್ಯೆ, ವೈದ್ಯಕೀಯ ಭತ್ಯೆಗೆ 32.7 ಕೋಟಿ ರೂಪಾಯಿ. ಸೊ ಶಾಸಕರುಗಳ ವೇತನ, ಇತರೆ ಭತ್ಯೆಗಳಿಗೋಸ್ಕರ ಕೂಡ 90.2 ಕೋಟಿ ರೂಪಾಯಿ. ಸೊ ಒಟ್ಟು ಸಿಕ್ಕಾಬಟ್ಟೆ ಖರ್ಚುವನ್ನ ತೋರಿಸಿದ್ದಾರೆ. ಅದು ಕೂಡ 2013ರಿಂದ 2018ರ ಅವಧಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಜ್ಯೋತಿ. ಜ್ಯೋತಿ, 2013ರಿಂದ 18, ಸೊ ಈ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಹಣ ಪೋಲಾಗಿದೆ ಶಾಸಕರ ವೇತನ ಭತ್ಯೆ ಹೆಸರಲ್ಲಿ ಅನ್ನುವಂತ ಇನ್ಫಾರ್ಮೇಶನ್ ಏನಿದೆ, ಡೀಟೇಲ್ಸ್? ಹೌದಪ್ಪ, 2013ರಿಂದ 2018ರ ಅವಧಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಶಾಸಕರ ವೇತನ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಬೆಳಗಾವಿಯ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡ ಈ ಒಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. 2013ರಿಂದ 2018ರವರೆಗೂ 5 ವರ್ಷದಲ್ಲಿ ಸುಮಾರು 235.9 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಶಾಸಕರ ವೇತನ ಆಗಿರ್ಬೋದು, ವೈದ್ಯಕೀಯ ವೇತನ ಆಗಿರ್ಬೋದು, ಅಥವಾ ರೈಲ್ವೆ ಪ್ರಯಾಣ ಆಗಿರ್ಬೋದು, ಪ್ರತಿಯೊಂದು ಕೂಡ, ಹಾಗೇನೆ ವೈದ್ಯಕೀಯ ಭತ್ಯೆ, ಪ್ರಯಾಣ ಭತ್ಯೆ ಇವೆಲ್ಲನೂ ಸೇರಿ 235.9 ಕೋಟಿ ಖರ್ಚನ್ನ ಮಾಡಲಾಗಿದೆ. ಹಾಗೇನೆ ವಿಧಾನ ಪರಿಷತ್ ಸದಸ್ಯರುಗಳ ವೇತನ ಭತ್ಯೆ ಮತ್ತು ವೈದ್ಯಕೀಯ ಭತ್ಯೆ ಸೇರಿ 32.7 ಕೋಟಿ ರೂಪಾಯಿ, ಶಾಸಕರುಗಳ ವೇತನ ಹಾಗೂ ಇತರೆ ಭತ್ಯೆಗಳಿಗಾಗಿ 90.2 ಕೋಟಿ ರೂಪಾಯಿ, ಇನ್ನು ವಿದೇಶ ಪ್ರವಾಸ ಭತ್ಯೆ ಹಾಗೂ ರೈಲ್ವೆ ಪ್ರಯಾಣ ಭತ್ಯೆ, ಅಧಿವೇಶನಗಳ ಒಟ್ಟು ಭತ್ಯೆಯನ್ನ ಒಟ್ಟು ಖರ್ಚನ್ನ ನೋಡೋದಾದ್ರೆ 106.4 ಕೋಟಿ ರೂಪಾಯಿ, ಇನ್ನು ವಿಧಾನ ಪರಿಷತ್ ಸದಸ್ಯರುಗಳ ವೇತನ ಹಾಗೆ ಅವ್ರದ್ದು ದೂರವಾಣಿ ಹಾಗೆ ಅಂಚೆ ಭತ್ಯೆ ಒಟ್ಟು ಟೋಟಲ್ ಮಾಡಿದಾಗ 28.6 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಬೆಳಗಾವಿಯಲ್ಲಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾರವರು ಈ ಒಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಅಂದ್ರೆ ಒಂದು ಕಡೆ ಎಲ್ಲಾ ಹಣನು ಕೂಡ ಸರ್ಕಾರಕ್ಕೆ ಹೋಗೋದು ಫೈನಲಿ ಅಂದ್ರೆ ಅಲ್ಟಿಮೇಟ್ ಆಗಿ ಜನರ ತೆರಿಗೆ ಹಣದಿಂದ. ಆದ್ರೆ ಒಂದು ನಾವು ಗಮನಿಸಬೇಕು ಅಪರ್ಣ, ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂದ್ಕೊಂಡು ಜನ ಏನು ಆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಅಧಿವೇಶನಗಳಿಗೆ ಹಣ ಖರ್ಚಾಗ್ತಾ ಇದೆಯೇ ಹೊರತು ಎಲ್ಲೂ ಕೂಡ ಒಂದು ಆರೋಗ್ಯಕರ ಚರ್ಚೆ ಆಗ್ತಾ ಇಲ್ಲ. ಸೊ ಇಲ್ಲೊಂದು ಟೋಟಲ್ ಆಗಿ ನೋಡೋದಿದ್ರೆ ಒಂದು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಈ ಹಣವನ್ನ ಅಂದ್ರೆ ಅತಿಯಾಗಿ ಖರ್ಚಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಭೀಮಪ್ಪ ಗಡಾದ್ ಹೇಳಿದ್ದಾರೆ. ಒಟ್ಟು ಟೋಟಲ್ ಆಗಿ 235.9 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ
ಅಂತ ಹೇಳ್ಕೊಂಡು. ಓಕೆ, ಥ್ಯಾಂಕ್ ಯು ಜ್ಯೋತಿ. ಪಾವತಿಸಿದ್ದಾರೆ. ಅದಲ್ಲದೆ ಪ್ರತಿಯೊಬ್ಬ ಶಾಸಕ ಏನಾಗಿದೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಅವಧಿಯಲ್ಲಿ ಆ ಅವಧಿ ಮುಗಿಯುವವರೆಗೆ 5 ವರ್ಷಗಳಲ್ಲಿ ಈ ರಾಜ್ಯ ಸರ್ಕಾರದ ಖಜಾನೆಯಿಂದ ಮಾನ್ಯ ಶಾಸಕರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ವೇತನ ಭತ್ಯೆ ರೂಪದಲ್ಲಿ 235 ಕೋಟಿ ಹಣವನ್ನು ಪಾವತಿಸಿದ್ದಾರೆ. ಇದರಲ್ಲಿ ಮಾನ್ಯ ಶಾಸಕರುಗಳಿಗಾಗಿ 203 ಕೋಟಿ 17 ಲಕ್ಷ ರೂಪಾಯಿಗಳನ್ನು, ಅದರಂತೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ 32 ಕೋಟಿ 78 ಲಕ್ಷ ರೂಪಾಯಿಗಳನ್ನು ಪಾವತಿಸಿದ್ದಾರೆ.